ನಮಸ್ಕಾರ ವೀಕ್ಷಕರೇ. ಯುನೈಟೆಡ್ ಜೆನೆಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರಿಂದ ರೈತರಿಗೆ ಸಿಹಿ ಸುದ್ದಿ. ಚಿಂತಾಮಣಿ ತಾಲೂಕಿನ ಕೋಡಳ್ಳಿ ಪ್ರಗತಿಪರ ರೈತ KM ಗೆಂಗಿರೆಡ್ಡಿರವರ ತೋಟದ ಬಳಿ ಕಂಪನಿ ವತಿಯಿಂದ ರೈತರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ರೈತ KM ಗೆಂಗಿರೆಡ್ಡಿರವರ ತೋಟದಲ್ಲಿ ಬೆಳೆದ ಶೌರ್ಯ ಟೊಮೊಟೊ ಬೆಳೆ ವೀಕ್ಷಿಸಲು ರೈತರು ಆಗಮಿಸಿದ್ದರು. ತೋಟದಲ್ಲಿ ಬೆಳೆದ ಟೊಮೊಟೊ ಕಾಯಿ ತೂಕ 90ರಿಂದ 100 ಗ್ರಾಂ ಹೊಂದಿದ್ದು, ಆಕರ್ಷಕ ಬಣ್ಣ ಹೊಂದಿರುತ್ತದೆ. ಪ್ರತಿ ಕೊಯ್ಲಿನಲ್ಲೂ ಸಮಾನಾದ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರುವ ತಳಿ ಎಲ್ಲ ಕಾಲಕ್ಕೂ ಸೂಕ್ತ ಎಂದು ಕಂಪನಿಯವರು ವಿವರಿಸಿದರು. ಕಂಪನಿಯ ಕರ್ನಾಟಕ ಸೇಲ್ಸ್ ಹೆಡ್ ರಾಜಶೇಖರ್ GR ಅವರು ಮಾತನಾಡಿ, ಯುನೈಟೆಡ್ ಜೆನೆಟಿಕ್ಸ್ ಕಂಪನಿ ಜಪಾನ್ ದೇಶದ್ದು. ಪ್ರಪಂಚಾದ್ಯಂತ ಈ ಕಂಪನಿ ಖ್ಯಾತಿ ಪಡೆದಿದ್ದು, ಜಪಾನ್ ಮತ್ತು USA ಕೊಲಾಬರೇಷನ್ನಲ್ಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ನಡೆಯುತ್ತಿದೆ. ಭಾರತ ದೇಶದಲ್ಲಿ 8 ವರ್ಷಗಳಿಂದ ಈಗ ಕಮರ್ಷಿಯಲ್ ಬಿಸ್ನೆಸ್ ನಡೆಯುತ್ತಿದೆ. ಕಂಪನಿ ಕಡೆಯಿಂದ ಹೊಸ ತಳಿಗಳು ಪರಿಚಯಿಸುತ್ತಿದ್ದು, ಶೌರ್ಯ ಟೊಮೊಟೊ ತಳಿ ಹೆಚ್ಚು ಫಸಲು ನೀಡುವ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿದ ಹೈಬ್ರಿಡ್ ಆಗಿರುತ್ತದೆ. ಬೆಳೆಯ ಗುಣಮಟ್ಟ, ಗಾತ್ರ ಮತ್ತು ಬಣ್ಣವನ್ನು ನೇರವಾಗಿ ನೋಡಿ ರೈತರು ಶೌರ್ಯ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ರೈತರು ಸಹ ಶೌರ್ಯ ಟೊಮೊಟೊ ತಳಿ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಕೋಡಳ್ಳಿ ಶೌರ್ಯ F1 ಟೊಮೊಟೊ ಬೆಳೆ ಬೆಳೆದ ರೈತ KM ಗೆಂಗಿರೆಡ್ಡಿರವರಿಗೆ ಸನ್ಮಾನಿಸಿ ಬಹುಮಾನ ನೀಡಿದರು. ಈ ಸಂದರ್ಭದಲ್ಲಿ ಅಗಸ್ತಿ ನ್ಯಾಷನಲ್ ಟೊಮೊಟೊ ಬ್ರೀಡರ್ ವಿನೋದ್ ಕುಮಾರ್, ಸಿದ್ಧಾರ್ಥ್, ಶೈಲೇಶ್, ಕ್ರಾಪ್ ಮ್ಯಾನೇಜರ್ ರೂಪೇಶ್ ರಾಥೋಡ್, ಕರ್ನಾಟಕ ಸೇಲ್ಸ್ ಹೆಡ್ ರಾಜಶೇಖರ್ GR, ಸಾಡ್ PD ರಾಘವೇಂದ್ರ, ರೋಗಶಾಸ್ತ್ರಜ್ಞ ಹರೀಶ್, AP ಸೇಲ್ಸ್ ಹೆಡ್ ಪ್ರಭಾಕರ್ ರಾವ್, ಮಹಾರಾಷ್ಟ್ರ ಸೇಲ್ಸ್ ಹೆಡ್ ಸಂತೋಷ್ ಪಾಟೀಲ್, ಗ್ಲೋಬಲ್ ಟೊಮೊಟೊ ಬ್ರೀಡರ್ ಜಪಾನ್ನ ವಟಾರು ಕೃಷ್ಣಾರೆಡ್ಡಿ, ಮಣಿ ಮತ್ತು ರೈತರು ಭಾಗವಹಿಸಿದ್ದರು. ರೈತರೆಲ್ಲ ಪ್ಲಾಟ್ ವಿಸಿಟ್ ಮಾಡಿ ನೋಡಿದ್ದಾರೆ. ರೈತರು ಹೊಸ ತಳಿಗಳನ್ನ ಏಕೆ ಆಯ್ಕೆ ಮಾಡಬೇಕು ಎಂದರೆ, ಕಾಲಕ್ಕೆ ತಕ್ಕಂತೆ ವಾತಾವರಣಕ್ಕೆ ಅನುಗುಣವಾಗುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂತಹ ಅಭಿವೃದ್ಧಿ ಪಡಿಸಿದಂತಹ ತಳಿಗಳನ್ನ ಏನು ಕಂಪನಿಗಳು ಹೊಸ ತಳಿಗಳಾಗಿ ಬಿಡ್ತಾರೆ, ಅಂತಹ ತಳಿಗಳನ್ನ ನಮ್ಮ ರೈತರು ಬೆಳಿಲಿಕ್ಕೆ ಶುರು ಮಾಡಿದ್ರೆ ಹೆಚ್ಚಿನ ಇಳುವರಿ ಮತ್ತು ಏನು ಫರ್ಮ್ನೆಸ್ ಅಂತ ನೀವೆಲ್ಲ ಕರಿತಾ ಇದ್ರಿ, ನಾನು ಫರ್ಮ್ನೆಸ್ ಅನ್ನ ನನಗೆ ಸಾಕಷ್ಟು ಮಾಹಿತಿ ಇಲ್ಲ. ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ ಮತ್ತು ಇಳುವರಿ ಮತ್ತು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಫರ್ಮ್ನೆಸ್. ಈ ಎಲ್ಲವೂ ನಮಗ್ ಬೇಕು ಅಂದ್ರೆ, ಈಗೇನು ಅಪ್ಪ ಹಾಕಿದ ಆಲ್ದ ಮರ ಅಂತೇಳಿ ಅದೇ ವೆರೈಟಿ ಯಾವುದೋ ಒಂದು ಹಿಡ್ಕೊಂಡು ಕುತ್ಕೊಂಡ್ರೆ ಕಾಲಕ್ಕೆ ತಕ್ಕಂತೆ ಹಲವಾರು ಬದಲಾವಣೆಗಳಿಂದ ರೋಗ ನಿರೋಧಕ ಶಕ್ತಿಯನ್ನ ಅದು ಕುಂಠಿತಗೊಳ್ಳುತ್ತೆ. ಹಾಗಾಗಿ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿರುವಂತಹ ತಳಿಗಳನ್ನ ನಮ್ಮ ರೈತರು ಬೆಳಿಲಿಕ್ಕೆ ಶುರು ಮಾಡಿದ್ರೆ ಬಹುಶಃ ಇಳುವರಿ ಆಗಿರ್ಬೋದು ಅಥವಾ ಇನ್ನಿತರ ಹೆಚ್ಚಿನ ಲಾಭಗಳನ್ನ ಪಡಿಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಈ ಒಂದು ಯುನೈಟೆಡ್ ಜೆನೆಟಿಕ್ಸ್ ನ ಶೌರ್ಯ ಬೆಳೆಯನ್ನ ಬೆಳೀರಿ, ಎಲ್ಲಾ ರೈತ ಬಾಂಧವರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೀಜನಲ್ ಮ್ಯಾನೇಜರ್ ಅಂತ ಕರ್ನಾಟಕ ರೀಜನಲ್ ಮ್ಯಾನೇಜರ್ ಅಂತ ರಾಜಶೇಖರ್ ರೆಡ್ಡಿ ಸರ್ ಅವರು ಇದ್ದಾರೆ. ಮತ್ತು ರೈತರು ಕೂಡ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ ಕೇಳಬಹುದು. ಜೆನೆಟಿಕ್ಸ್ ಜಪಾನೀಸ್ ಕಂಪನಿ ಸರ್. ಇದು ನಾವು ನಮ್ದು ವರ್ಲ್ಡ್ ವೈಡ್ ಪ್ರೆಸೆನ್ಸ್ ಇದೆ. ಜಪಾನ್ ಮತ್ತೆ USA ಕೊಲಾಬರೇಷನ್ ಅಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ನಾವೀಗ ಇಂಡಿಯಾದಲ್ಲಿ ಒಂದು ಆಲ್ಮೋಸ್ಟ್ 8 ವರ್ಷದಿಂದ ಅಂದ್ರೆ ಈಗ ಕಮರ್ಷಿಯಲ್ ಬಿಸ್ನೆಸ್ ಬಂದಿದ್ದೀವಿ. ಸೊ ನಮ್ದು ವರ್ಷ ನಾವು ಪ್ರತಿ ಹೊಸ ತಳಿಗಳನ್ನ ತರ್ತಾ ಇರ್ತೀವಿ ಸರ್. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಇದಕ್ಕೂ ಮುಂಚೆ ಪ್ರಿಯಾಂಕಾ ಅಂತ ನಮ್ದೊಂದು ಕ್ಯಾಪ್ಸಿಕಮ್ ಚೆನ್ನಾಗಿ ಹೋಗ್ತಾ ಇತ್ತು ಮಾರ್ಕೆಟ್ ಅಲ್ಲಿ. ಈಗ ಈ ಶೌರ್ಯ ಟೊಮೆಟೊ ಮಾತಾಡೋದಾದ್ರೆ, ಈಗ ನೀವು ಮೇಜರ್ ಆಗಿ ಈಗ ನಮ್ಗೆ ಮಾರ್ಕೆಟ್ಗೆ ಏನ್ ಬೇಕಂತಂದ್ರೆ ಕಾಯಿ ಗಟ್ಟಿ ಇರಬೇಕು ಸರ್, ಕಾಯಿ ಗಟ್ಟಿ ಇರಬೇಕು, ಶೈನಿಂಗ್ ಇರಬೇಕು. ಅದ್ರ ಜೊತೆಯಲ್ಲಿ ಈಗ 2 ವರ್ಷದಿಂದ ನಮ್ಗೆ ವೈರಸ್ ಪ್ರೆಷರ್ ಜಾಸ್ತಿ ಆಗಿದೆ ಈ ಭಾಗದಲ್ಲಿ. ಸೊ ಈ ನಮ್ ಶೌರ್ಯ ಈ ವೈರಸ್ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಸರ್, ವೈರಸ್ ಸಹಿಷ್ಣುತೆ ಇದೆ, ಮತ್ತೆ ಕಾಯಿ ಗಟ್ಟಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸರ್. ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಈಗ ನೀವೆಲ್ಲ ನೋಡಿರ್ಬೋದು, ತೋಟ ಆಲ್ಮೋಸ್ಟ್ ಈ ಟೆಂಪರೇಚರ್ ಅಲ್ಲೂ ಏನು ಯಾವುದೇ ರೀತಿಯಾದಂತಹ ರೋಗಗಳು ಬಂದಿಲ್ಲ ಸರ್. ಇದನ್ನ 2 ವರ್ಷದಿಂದ ಬೆಳೆದಿದ್ದಾರೆ ಸರ್, ಬೆಳೆದಿರುವಂತ ರೈತರು ಇದ್ದಾರೆ, ಅವರು ತಮ್ಮ ಅನುಭವನ ಹೇಳ್ತಾರೆ ಸರ್. ಥ್ಯಾಂಕ್ ಯು. ఈ కంపెనీ పేరు ఏంటండి? కంపెనీ పేరు యునైటెడ్ జెనెటిక్స్ అనే కంపెనీ. ఇది యాక్చువల్గా అయితే జపాన్ బేస్డ్ కంపెనీ. మన ఇండియాలో వచ్చి ఒక 15 సంవత్సరాలుగా పరిశోధనలు, మన బెంగళూరులో ఒక 45 ఎకరాల పరిశోధన క్షేత్రంలో పరిశోధనలు చేస్తూ కొత్త రకాలని, వంగడాలని తీసుకొస్తూ రైతులకి సేవ చేయాలనే ఉద్దేశంతో స్టార్ట్ చేశారు. పోయిన 7 సంవత్సరాల నుంచి మనము కర్ణాటకలో కానీ ఆల్ ఇండియాలో కానీ మంచి రకాల విత్తనాలు ఇస్తూ రైతులకి మంచి దిగుబడులు వచ్చేదానికి అవకాశం ఉన్న రకాలన్నీ ఇంట్రడ్యూస్ చేస్తున్నాము. అందులో ఇది ఒక రకం, దీని పేరు శౌర్య. సో మీ అందరికీ తెలిసిన విషయమే, టమాటాలో మంచి రకం కాదు అనడానికి కొన్ని లక్షణాలు ఉంటాయి.
మీకు ఏదైనా రకాన్ని చూసి మంచి లక్షణం అని చెప్పాలంటే టమాటాలో మీరు ఏమి చూస్తారండి? ఏమేమి లక్షణాలు చూస్తారు? కాయ గట్టిదనం, ఇంకా కాయ షైనింగ్, కాయ షేపు. దానివల్ల ఏం ఉపయోగం మనకి? మార్కెట్కి వెళ్ళిన తర్వాత మంచి ధర పలికేదానికి అవకాశం ఉన్నది, తొందరగా మన వాళ్ళు అమ్ముడుకుపోతుంది. ఇంకా ఈల్డింగ్, క్రాప్ ఎక్కువ దిగుబడి రావాలి. ఎక్కువ దిగుబడి రావాలంటే ఇంకేం లక్షణం కావాలి? తెగులు ఎక్కువ దిగుబడి వచ్చేదానికి అవకాశం ఉంది. సో మీకు ఏమేమి తెగుళ్ళు ఎక్కువ వస్తాయంటే మనకి టమాటాలో వైరస్ ఒకటి వస్తుంది, ఎండ ఎక్కువ ఉన్నప్పుడు కానీ వైరస్ వస్తుంది. ఇంకా ఆకు మీద మచ్చ వస్తుంది. ఆకు మీద ఊసి వేరే, ఆకు మీద మచ్చ వేరే. ఆకు మీద మచ్చ లేట్ బ్లైట్, ఎర్లీ బ్లైట్ అని 2 రకాలు అంటారు. ఆకు మీద మచ్చ కానీ కాయ మీద మచ్చ కానీ వస్తుంది. అదేమన్నా మీరు అబ్జర్వ్ చేశారా పొలంలో? దీంట్లో ఉన్నదా? దీంట్లో ఏం లేదు, అది ఎక్కడా కనబడట్లేదు. కనుక మీకు అర్థమై ఉంటది ఇవి బ్రైట్ తెగుల నుంచి తట్టుకునే రకం అని చెప్పి. అవునండి? వెనక ఉన్న వాళ్ళు కొంచెం చెప్పాలి, మీరు కూడా చాలా అనుభవజ్ఞులే. ఏమంటారు? తట్టుకుంటున్నాయా? కాయ సైజ్ ఎట్లా ఉంది సార్? అంటే మీడియం అంటే ఇక్కడ పొలంలో మీరు అబ్జర్వ్ చేసి ఉంటారేమో, కొంచెం ఎక్కువ పాపులేషన్ ఎక్కువ పెట్టినట్టున్నారు. అవునండి, చాలా చిక్కగా ఉన్నది. సో ప్లస్ ఏమంటే ఇంకోటి, ఎండ కూడా బాగా పెరిగింది. ఇప్పుడు ఎండలు బాగా పెరిగాయి కనుక కొంచెము మెయింటెనెన్స్ మీద ఆధారపడుతుంది. మేము ఇక్కడ మదనపల్లిలో కానీ, అనంతపూర్లో కానీ, కర్నూలు ఏరియాలో కానీ చూసినప్పుడు అయితే కాయ సైజు మినిమం 80 నుంచి 100 గ్రాముల సైజు వస్తుంది. అన్ని ఒకే రకంగా ఉన్నాయి. ఒక బంచ్లో 4-5 కాయలు ఉన్నా 4-5 కాయలు కూడా ఒకే రకంగా ఉంటది. అది కూడా మన పొలంలో మనం చేసే పద్ధతుల మీద ಕೂಡ ಆಧಾರಪಡುತ್ತದೆ. ನಿಜಮೇನಂತಾರಾ? ಅಂದ್ರೆ ಸೈಜ್ ಬರಲ್ಲ ಅಂತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಓದಿಯರ್ ಹಾಕಿದ್ದೆ, ಇನ್ನು 1 ಮಂತ್ ಮುಂಚೆ ಹಾಕಿದ್ದೆ. ಇಲ್ಲಿ ಇದಕ್ಕಿಂತ ಚೆನ್ನಾಗಿ ಬಂದಿತ್ತು, ಸೈಜು ಚೆನ್ನಾಗಿ ಬಂದಿತ್ತು, ಕ್ರಾಪ್ ಸಖತ್ತಾಗಿ ಬಂದಿತ್ತು, ರೋಗನೂ ಕಮ್ಮಿ. ನೋಡಿದಾರೆ ನಮ್ಮೂರವರು, ದಂಡಿಯಾಗಿ ನೋಡಿದ್ದಾರೆ, ಇಲ್ಲಿರೋರ್ಗೂ ನೋಡಿದ್ದಾರೆ. अच्छा, ಶೌರ್ಯ ವೆರೈಟಿಗೆ ನಿಮಗೆ ರೇಟ್ ಹೆಂಗ್ ಸಿಕ್ಕಿತ್ತು? ಚೆನ್ನಾಗಿತ್ತು. ಯುನೈಟೆಡ್ ಜೆನೆಟಿಕ್ಸ್ ವತಿಯಿಂದ ಶೌರ್ಯ ತಳಿಯನ್ನು ಬೆಳೆದಿರುವಂತಹ ಯುನೈಟೆಡ್ ಜೆನೆಟಿಕ್ಸ್ ಕಂಪನಿ ವತಿಯಿಂದ ಒಂದು ಚಿಕ್ಕ ಸನ್ಮಾನ. ನಾಟಿ ಇದರಲ್ಲೇ ಬರುತ್ತೆ, ನಾಟಿ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಇದ್ರದ್ದು ಅಷ್ಟೇ ಫರ್ಮ್ನೆಸ್ ಆಗಲಿ, ನಿಮಗೆ ಸೈಜ್ ಆಗಲಿ, ತಡಿ ಬರುತ್ತೆ ನಮ್ದು ಅಮೋಘ್ ಅಂತ. ಓಕೆ, ಈಗ ಸದ್ಯಕ್ಕೆ ಒಂದು 9 ಕಡೆ ನಮ್ದು ಟ್ರಯಲ್ಸ್ ಕೊಟ್ಟಿದ್ದೀವಿ. ಮತ್ತೆ ಇದ್ರದ್ದು ಪರ್ಫಾರ್ಮೆನ್ಸ್ ಅಷ್ಟೇ ನಾವು 2 ವರ್ಷದಿಂದ ನೋಡ್ತಿದ್ದೀವಿ. ಮತ್ತೆ ಇದ್ರದ್ದು ಸೈಜ್ ಆಗಲಿ, ಸೈಜ್ ರಿಡಕ್ಷನ್ ಆಗಲಿ, ನಿಮಗೆ ಕಾಯಿ ಕೀಳ್ತಾ ಸೈಜ್ ಕಡಿಮೆ ಆಗೋದು ಅಂಥದ್ದು ಏನು ಬರಲ್ಲ. ಮತ್ತೆ ರೋಗಗೆ ಮತ್ತೆ ವೈರಸ್ಗಾಗಲಿ ಯಾವುದಕ್ಕೆ ಆಗಲಿ ಅದು ತಡೀತಿದೆ. ಇದು ನಮ್ಮ ತಡಿ ಏನಿದೆ ಇದು ತಡೀತಿದೆ. ಸೊ ಇದು ಇನ್ನೊಂದು 1-1.5 ತಿಂಗಳಲ್ಲಿ ನಮಗೆ ಇದ್ರ ಕಾಯಿನೂ ನೀವು ನೋಡ್ಬೋದು. ಸೊ ಇಲ್ಲೆಲ್ಲ ನಾವು ಹತ್ತತ್ರದಲ್ಲೇ ನಾವು ಈ ಟ್ರಯಲ್ನ ಹಾಕಿದ್ದೀವಿ. ಓಕೆ, ಇದ್ರದ್ದು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ಈ ಟ್ರಯಲ್. ಬಟ್ ಇದು ಅಮೋಘ್ ಅಂತ, ಮತ್ತೆ ನಾಟಿಯಲ್ಲೇ ಬರುತ್ತೆ. ಇದು ಒಳ್ಳೆ ಸೈಜು, ಟಾಪ್ ಬೇರಿಂಗ್ವರೆಗೂ ಅಂದರೆ ಟಾಪ್ವರೆಗೂ ಒಳ್ಳೆ ಸೈಜು ಹೋಲ್ಡ್ ಮಾಡುತ್ತೆ. ಓಕೆ, ಮತ್ತೆ ಕಾಯಿ ಗಟ್ಟಿ ಆಗಲಿ, ಟ್ರಾನ್ಸ್ಪೋರ್ಟಬಿಲಿಟಿ ಆಗಲಿ, ಕೇಳಿಸ್ತಿಲ್ಲ? ಓಕೆ, ಕಾಯಿ ಗಟ್ಟಿ ಆಗಲಿ, ಇದು ತುಂಬಾ ಚೆನ್ನಾಗಿದೆ. ಓಕೆ, ನಿಮಗೆ ಸೈಜ್ ರಿಡಕ್ಷನ್ ಬರಲ್ಲ. ಇದ್ರ ಹೆಸರು ಅಮೋಘ್ ಅಂತ. ಇದು ನಿಮಗೆ ಇನ್ನೊಂದು 30 ದಿನದಲ್ಲಿ ಇದ್ರದ್ದು ನಿಮಗೆ ಕಾಯಿಗಳು ಸಿಗುತ್ತೆ ನಿಮಗೆ ನೋಡಕ್ಕೆ. ನಾವು ಇದೇ ಸೀಸನ್ ಅಲ್ಲಿ ಹಾಕಿ ಟ್ರಯಲ್ ಮಾಡಿರೋಂಥ ವೆರೈಟಿ ಇದು. ಇದಕ್ಕೆ ಬ್ಯಾಕಪ್ ಇಟ್ಕೊಂಡಿರೋಂಥ ವೆರೈಟಿ ಶೌರ್ಯಕ್ಕೆ. ಈ ಟೆಂಪರೇಚರ್ಲಿ ಸರ್ ನಾವು ಲಾಸ್ಟ್ ಇಯರ್ ಹಾಕಿರೋದು. ನಾವು ಸುಮಾರು ಒಂದು 10 ಲೊಕೇಶನ್ ಅಲ್ಲಿ ಹೋದ ವರ್ಷ ಹಾಕಿ ಟ್ರಯಲ್ ಮಾಡಿರೋದು. ಆ ಟ್ರಯಲ್ ರಿಸಲ್ಟ್ ನೋಡ್ಕೊಂಡೆ ನಾವು ಈ ಸರಿ ಸ್ವಲ್ಪ ಜಾಸ್ತಿಯಾಗಿ ಕೊಟ್ಟಿದ್ದೀವಿ ಎಲ್ಲ ಕಡೆನೂ. ನನ್ನ ಹೆಸರು ಹರೀಶ್ ಅಂತೇಳಿ, ನಾನು ಪೆಥಾಲಜಿಸ್ಟು, ರೋಗಶಾಸ್ತ್ರಜ್ಞ. ಯುನೈಟೆಡ್ ಜೆನೆಟಿಕ್ಸ್ ಕಂಪನಿಯಲ್ಲಿ ಕಳೆದ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಕುರುಬೂರಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಗೊತ್ತಾ? ಸೊ ಅಲ್ಲೇ ಓದಿರುವಂಥದ್ದು ನಾನು. MSc ಪ್ಲಾಂಟ್ ಪೆಥಾಲಜಿ ಮಾಡಿದ್ದೇನೆ. ಕಳೆದ 10 ವರ್ಷಗಳಿಂದ ನಾನು ಪ್ರೈವೇಟ್ ಸೀಡ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ.
ಅದರಲ್ಲೂ ಪ್ರಮುಖವಾಗಿ ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ ಎಲ್ಲ ರೀತಿಯ ತರಕಾರಿ ಬೆಳೆಗಳಲ್ಲೇ ನಾನು ಸಂಶೋಧನೆ ಮತ್ತು ಕೆಲಸ ಮಾಡ್ತಾ ಇರುವಂಥದ್ದು. ನಿಮಗೆ ಟೊಮ್ಯಾಟೊ ಬೆಳೆಯಲ್ಲಿ ರೋಗ ಅಥವಾ ಕೀಟದ ಬಾಧೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಹೇಗೆ ಹತೋಟಿಗೆ ತರಬೇಕು, ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ನಾನು ನನ್ನ ಕಡೆಯಿಂದ ವಿವರ ಕೊಡ್ತೀನಿ. ಎಲ್ಲರೂ ಒಂದ್ಸರಿ ಜೋರಾಗಿ ಹೇಳೋದ ಎಲ್ಲ ಆಯ್ ಮಾಡಿ ಸರ್, ಎಲ್ಲರೂ ಒಂದೇ ಸಲ ರೆಡಿ 1 2 3 ಆಕ್ಷನ್ ಸರ್. ಟೊಮಾಟೊ ಸರಳ. आ रहा है रुको